ರೇವಣ್ಣ ಅವರ ವಿಚಾರದಲ್ಲಿ ಏನೇನು ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ, ರಾಜಕೀಯವಾದಂತಹ ಕೆಸರರ ಚಾಟಗಳು ಹೇಗೆ ನಡೀತಾ ಇದೆ, ಆ್ಯಂಡ್ ಸಾಮಾಜಿಕ ವಲಯದಲ್ಲಿ ಈ ಪ್ರಕರಣ ಯಾವ ರೀತಿಯ ಗಂಭೀರತೆಯನ್ನು ಸೃಷ್ಟಿ ಮಾಡಿದೆ, ಇವೆಲ್ಲ ಕೂಡ ನಿಮಗೆ ತಿಳಿದಿರುವಂಥ ವಿಚಾರ. ಇವತ್ತೂ ಕೂಡ ರೇವಣ್ಣ ಅವರ ಮೇಲೆ ದಾಖಲಾಗಿರುವ ಮತ್ತೊಂದು FIR ಸಂಬಂಧಪಟ್ಟಂತೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಕಂಪ್ಲೀಟ್ ಆಗಿಲ್ಲ, ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಸೊ ಒಟ್ಟಾರೆ ಡೆವಲಪ್ಮೆಂಟ್ಗಳೇನೇನಾಗಿದೆ ಇವೆಲ್ಲದಕ್ಕಿಂತ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ? ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿ 22 ದಿನಗಳು ಕಳೆದು ಹೋಗ್ಬಿಟ್ಟಿದೆ. 22 ದಿನ ಆದರೂ ಪ್ರಜ್ವಲ್ ರೇವಣ್ಣ ಅವರನ್ನು ಕರ್ಕೊಂಡು ಬರೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಾಧ್ಯ ಆಗ್ತಾ ಇಲ್ವಾ? ರಾಜ್ಯ ಗೃಹ ಇಲಾಖೆ, ಕೇಂದ್ರ ಗೃಹ ಇಲಾಖೆ ಇಂಥ ದೊಡ್ಡ ಅಪರಾಧ ಆರೋಪಗಳು ಕೇಳಿ ಬಂದಿರೋ ಸಂದರ್ಭದಲ್ಲಿ ಅಂಥ ಆರೋಪಿಯನ್ನು ಕರ್ಕೊಂಡು ಬರೋದಕ್ಕೆ ಯಾಕೆ ಮೀನಮೇಷ ಎಣಿಸ್ತಿದ್ದಾರೆ? ಎಲ್ಲವೂ ಇಲೆಕ್ಷನ್ ಪಾಯಿಂಟ್ ಆಫ್ ವ್ಯೂನಲ್ಲೇ ಡಿಸ್ಕಷನ್ನು, ಚರ್ಚೆ ಮತ್ತು ನಿರ್ಧಾರಗಳಾಯಿತು ಅಂತಂದರೆ ಸಾಮಾಜಿಕ ನ್ಯಾಯ ಯಾವಾಗ ಸಿಗುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೇಗೆ ಕರ್ಕೊಂಡ್ಬರ್ತೀರಿ? ಆಲ್ರೆಡಿ ಈಗ ಅವರಿಗೆ ಒಂದು ಲುಕ್ಔಟ್ ನೋಟಿಸ್ ಕೊಟ್ಟಿದ್ದೀರಿ. ಲುಕ್ಔಟ್ ನೋಟಿಸ್ನಲ್ಲಿ ಭಾರತದ ಒಳಗೆ ಅವರೆಲ್ಲ ಇದ್ರೂ ಕರ್ಕೊಂಡು ಬರ್ಬೋದು. ಬ್ಲೂ ಕಾರ್ನರ್ ನೋಟಿಸ್ ಕೊಡಲಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ನ ಅಡಿಯಲ್ಲಿ ಅವರನ್ನ ಲೊಕೇಟ್ ಮಾಡಬೇಕಿತ್ತು, ಈವರೆಗೂ ಕೂಡ ಲೊಕೇಟ್ ಆಗಿಲ್ಲ ಅನ್ನೋ ಸದ್ಯಕ್ಕಿರೋ ಮಾಹಿತಿ. ಕೊನೆಗೆ ಇದರಲ್ಲೂ ಫಲಪ್ರದ ಆಗಿಲ್ಲ ಅಂತಂದರೆ ಪ್ರಜ್ವಲ್ ರೇವಣ್ಣ ಅವರನ್ನು ಕರ್ಕೊಂಡು ಬರೋದು ಹೇಗೆ? ಒಂದೇ ಒಂದು ಮಾರ್ಗ, ಪ್ರಜ್ವಲ್ ರೇವಣ್ಣ ಅವರಿಗೆ ರೆಡ್ ಸಿಗ್ನಲ್ ಕೊಡೋದು. ವೆಂಕಟರಮಣ ಆದರೆ ವೆಂಕಟರಮಣ ಮೊರೆ ಹೋದ್ರೆ ಕಷ್ಟಗಳೆಲ್ಲ ಸಾಲ್ವ್ ಆಗ್ಬಿಡುತ್ತಾ? ರೇಪ್ ಕೇಸ್ನಲ್ಲಿ ಅಪ್ಪ ಮಗನಿಗೆ ಇನ್ನೂ ಇದೆ ಸಂಕಷ್ಟ. ಪ್ರಜ್ವಲ್ ರೇವಣ್ಣ ರಣಬೇಟೆಗೆ ಸಜ್ಜಾಗಿದೆ ವಿಶೇಷ ತನಿಖಾ ತಂಡ. ಹಾಸನದ ಪರಾರಿ ವೀರನ ಸೆರೆಗೆ ರೆಡ್ ಕಾರ್ನರ್ ನೋಟಿಸ್ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ರಾಸನಲೆ ಕೇಸ್ನಲ್ಲಿ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಪ್ರಜ್ವಲ್. ಈ ಕೇಸ್ ಹೊರಗಡೆ ಬರ್ತಾ ಇದ್ದಂತೆ 21 ದಿನ ವಿದೇಶದಲ್ಲೇ ತಲೆಮರೆಸಿಕೊಂಡಿದ್ದಾನೆ. ಇನ್ನೇನು 22ನೇ ದಿನ ಕೂಡ ಮುಗಿತಾ ಬಂತು. ಪ್ರಜ್ವಲ್ ಸೆರೆಗೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ಗೆ SIT ಮುಂದೆ 2 ಅಸ್ತ್ರಗಳಿದೆ. ಒಂದಂತೂ ಬ್ರಹ್ಮಾಸ್ತ್ರ, ಕಾನೂನು ಚೌಕಟ್ಟಿನಲ್ಲೇ ಬಿಗಿಗೊಳಿಸೋದಕ್ಕೆ SIT 2 ದಾಳಗಳನ್ನು ಉರುಳಿಸ್ತಾ ಇದೆ. ಒಂದು, ವಾರೆಂಟ್ ಪಡೆದು ಆತನ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಕೊಡೋದು, ಅಥವಾ ಎರಡನೇದಾಗಿ ಕೋರ್ಟ್ ಮುಖಾಂತರ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸೋದು. ಈ 2 ಆಪ್ಷನ್ಗಳ ಮುಖಾಂತರ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬರುವ ಎಲ್ಲ ಸಾಧ್ಯತೆಗಳಿದೆ. ಆ ನಡುವೆನೆ HD ರೇವಣ್ಣ ಅವರ ಜಾಮೀನು ಅರ್ಜಿ ತೀರ್ಪು ಸೋಮವಾರಕ್ಕೆ ಶಿಫ್ಟ್ ಆಗಿದೆ. ಸೋಮವಾರದ ತನಕವೂ ಕೂಡ ಶಾಸಕ ರೇವಣ್ಣ ಅವರಿಗೆ ಟೆನ್ಷನ್ ಅಂತೂ ತಪ್ಪಿದ್ದಲ್ಲ. ಸುದೀರ್ಘ ಇವತ್ತು ಕೂಡ 2.5 ಗಂಟೆಗಳ ವಾದ ಪ್ರತಿವಾದವನ್ನು ಕೋರ್ಟ್ ಆಲಿಸ್ತು. ಹೊಳೆ ನರಸೀಪುರದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಸಂಕಷ್ಟಗಳ ಸರಮಾಲೆ ಸುತ್ತಕೊಳ್ಳೋದು ಮಾತ್ರ ಪಕ್ಕ. ಟೆಂಪಲ್ ರನ್ ಶುರು ಮಾಡಿದ್ರು, ಆದರೂ ಕೂಡ ಶುಕ್ರವಾರದ ಟೆನ್ಷನ್ ಸೋಮವಾರಕ್ಕೆ ಶಿಫ್ಟ್ ಆಗಿದೆ. ಕಿಡ್ನಾಪ್ ಕೇಸ್ ಬೆನ್ನಲ್ಲೇ ಈಗ ಮತ್ತೊಂದು ರೇಪ್ ಕೇಸ್ ತಲೆನೋವನ್ನು ತಂದಿದೆ. ಸೋಮವಾರ ರೇವಣ್ಣ ಅವರಿಗೆ ಬೇಲ್ ಸಿಗದೇ ಇದ್ರೆ ಮತ್ತೊಮ್ಮೆ ಅವರು SIT ವಶಕ್ಕೆ ಹೋಗ್ತಾರಾ? ಬೇಲ್ ಸಿಕ್ಕರೆ ಮಾತ್ರ ರೇವಣ್ಣಂಗೆ ರಿಲೀಫು, ಇಲ್ಲ ಅಂತಂದ್ರೆ ಸಂಕಷ್ಟ ತಪ್ಪಿದ್ದಲ್ಲ. ಈ ಕಡೆ ಅಪ್ಪಂಗೆ, ಆ ಕಡೆ ಮಗಂಗೆ. ಯಾಕಂದ್ರೆ ಬೇಲ್ ರಿಜೆಕ್ಟ್ಗೆ ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದಾರೆ SPPಗಳು. ರೇವಣ್ಣ ಪರವೂ ಕೂಡ ಪ್ರಬಲವಾದವೇ ಮಂಡನೆ ಆಗಿದೆ CV ನಾಗೇಶ್ ಅವರ ಕಡೆಯಿಂದ. ಸೊ ಇಬ್ಬರು ಸಮರ್ಥವಾದ ಮಂಡನೆ ಮಾಡಿದ್ದಾರೆ. ಆದರೂ ಕೂಡ ಸೋಮವಾರಕ್ಕೆ HD ರೇವಣ್ಣ ಅವರ ಜಾಮೀನು ತೀರ್ಪು ಮುಂದೋಗಿದೆ. ಸೋಮವಾರ ಏನಾಗುತ್ತೆ ಗೊತ್ತಿಲ್ಲ, ಆದರೆ ಈ ಟೆನ್ಷನ್ ತಪ್ಪಿ ಹೋಯಿತು. ಇವತ್ತು ಶುಕ್ರವಾರ, ನಾಳೆ ಶನಿವಾರ ಭಾನುವಾರ ಆರಾಮಾಗಿ ನಿದ್ದೆ ಮಾಡ್ಬೋದು ರೇವಣ್ಣ ಅನ್ನೋ ಹಾಗಿಲ್ಲ. ಸೋಮವಾರ ಏನಾಗುತ್ತೆ ಅಂತಲೇ ತಲೆ ಕೆಡಿಸ್ಕೊಂಡು ರೇವಣ್ಣ ಇವತ್ತು ಮತ್ತು ನಾಳೆ ದಿನ ದೂಡಬೇಕಾಗತ್ತೆ. ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ, ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡೋಣ. ಕಾರ್ಯಕ್ರಮದಲ್ಲಿ ನನ್ನ ಜೊತೆಗಿದ್ದಾರೆ ರಾಕೇಶ್ ಶೆಟ್ಟಿ ಸರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ ಸರ್. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ MT ನಾಣಯ್ಯ ಅವರಿದ್ದಾರೆ. ಅವರನ್ನು ಕೂಡ ಮೊದಲಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ಕೋತೀನಿ ಸರ್. ವೆಲ್ಕಮ್ ಟು ದ ಶೋ ಸರ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಅವರು ಕೂಡ ಜಾಯ್ನ್ ಆಗ್ತಾರೆ. ಅವರನ್ನ ನಾನು ಬಂದ ನಂತರ ಮಾತನಾಡ್ತೀನಿ ಸರ್. ಮೊದಲಿಗೆ ನಾನು ರಾಕೇಶ್ ಶೆಟ್ಟಿ ಸರ್ ಹತ್ರ ಹೋಗ್ತೇನೆ ಸರ್. ಇವತ್ತು ಕೋರ್ಟಲ್ಲಾದಂಥ ವಾದ ಪ್ರತಿವಾದ ಸುಮಾರು 2.5 ಗಂಟೆಗಳು. ಆ್ಯಂಡ್ ಪ್ರಮುಖವಾಗಿ ಒಂದು ಮಾಧ್ಯಮದ ಉದ್ದೇಶ, ನಾವೇನೇನು ವರದಿ ಮಾಡಿದ್ವಿ ಅದು ಕೋರ್ಟ್ವರೆಗೆ ತಲುಪಿದೆ ಅನ್ನೋದು ಕೂಡ ಆಗಿದೆ. ಇವತ್ತು ನಮ್ಮ ವಿಚಾರ, ನಮ್ಮ ವರದಿಯ ಬಗ್ಗೆ ಪ್ರಸ್ತಾಪ ಆಗಿದೆ ಕೋರ್ಟ್ನಲ್ಲಿ. ಆದರೂ ಕೂಡ ಸೋಮವಾರಕ್ಕೆ ಬೇಲ್ ತೀರ್ಪು ಮುಂದೂಡಿಕೆ ಆಗಿದೆ ಸರ್. ಪ್ರಣೋತ್, ಇಲ್ಲಿ ನಾವು ಹೇಳಿದೀವಿ, ಈ ಇಶ್ಯೂಸ್ ಅನ್ನು ನಾವು ತಗೊಂಡಾಗ್ಲೇ ಹೇಳಿದೀವಿ, ಇದು ನಮ್ಮ ಬ್ರೇಕಿಂಗ್ ನ್ಯೂಸ್ ಅಲ್ಲ, ಇದು ನಮ್ಮ ಹೋರಾಟ ಅಂತ ಹೇಳಿದ್ವಿ. ಈ ಹೋರಾಟವನ್ನು ಕಳೆದ 25ನೇ ತಾರೀಕಿನಿಂದ ಇಲ್ಲಿವರೆಗೆ ನಾವು ಪ್ರತಿನಿತ್ಯ ಮಾಡ್ಕೊಂಡು ಬಂದಿದ್ದೀವಿ. ಈಗ ನೋಡಿ, ಇವತ್ತು ಏನಾಗಿದೆ ಕೋರ್ಟ್ ಅಲ್ಲಿ, ದಟ್ಸ್ ಎ ಕೋರ್ಟ್ ಕಾನೂನಿನ ಒಂದು ಪ್ರೊಸೆಸ್ ಅಷ್ಟೇ. ವೆದರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಈ 376 ನಂತರ ಆಡ್ ಆಗಿರೋದ್ರಿಂದ
ಈ ಒಂದು ಪ್ರಕ್ರಿಯೆ ಬೈಲ್ ಪ್ರಕ್ರಿಯೆಯನ್ನು ಆ ಕೋರ್ಟ್ನ ಪರಿಮಿತಿಯೊಳಗಡೆ ಬರುತ್ತಾ ಇಲ್ಲ ಅನ್ನುವ ಆರ್ಗ್ಯುಮೆಂಟ್ ವಿನಃ ಐ ಥಿಂಕ್ ದಟ್ ಈಸ್ ದ ಓನ್ಲಿ ಒನ್ ಥಿಂಗ್ ಟುಡೇ ಇಸ್ ಮೋಸ್ಟ್ ಡಿಸ್ಕಸ್ಡ್. ಮತ್ತಿದ್ದ ಉಳಿದ ಎಲ್ಲ ಪಾಯಿಂಟ್ಗಳಿತ್ತು, ಅದೆಲ್ಲ ಆರ್ಗ್ಯುಮೆಂಟ್ಸ್ ಪಾಯಿಂಟ್. ಲೇಟರ್ ಮೇ ಬಿ ಅದು ಎಲ್ಲ ಎಫೆಕ್ಟ್ ಆಗುವುದು ಇನ್ನು ಚಾರ್ಜ್ ಶೀಟ್ ಆಗಿ ಅಥವಾ ಕ್ವಾಶ್ಗೆ ಹೋದ್ರೆ, ಸಪೋಸ್ FIR ಕ್ವಾಶ್ಗೆ ಹೋದ್ರೆ ಎಲ್ಲ ನಡೀಬಹುದು. ಈ ಕೋರ್ಟ್ ಅಲ್ಲಿ ಈಗ ಫಸ್ಟ್ ನೋಡ್ಬೇಕಾಗಿರೋದೇ ವೆದರ್ ಈ ಕೋರ್ಟಿನ ಜುರಿಡಿಕ್ಷನ್ ಪರಿಮಿತಿ ಒಳಗಡೆ ಈ ಬೇಲ್ ಪಿಟಿಷನ್ ಅನ್ನು ಡಿಸ್ಪೋಸ್ ಮಾಡಬಹುದಾ ಇಲ್ಲ ಅಂತ. ಐ ಥಿಂಕ್ ಮಂಡೆಗೆ ಜಡ್ಜ್ಮೆಂಟ್ ಅನ್ನು ಕಾಯ್ದಿರಿಸಿದ್ದಾರೆ. ಮಂಡೆ ಜಡ್ಜ್ಮೆಂಟ್ ಬರುತ್ತೆ. ಬಟ್ ಇದರ ಒಳಗಡೆ ನಾವು ಕೋರ್ಟ್ ಪ್ರೊಸೆಸ್ ಅನ್ನು ಬಿಟ್ಟು ಮಾತಾಡುವುದಾದ್ರೆ, ಇವತ್ತು ನೋಡಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಎಬ್ಸ್ಕಾಂಡಿಂಗ್ ಇದ್ದಾರೆ. ಕಳೆದ ಆಲ್ಮೋಸ್ಟ್ 25ರಿಂದ ಇವತ್ತುವರೆಗೆ ಅವರು ಸಿಗ್ತಾ ಇಲ್ಲ. ಎಲ್ಲ ಈ ಕೇಸ್ಗಳು ಇಟ್ ಈಸ್ ನಾರ್ಮಲ್, ನಾಟ್ ಎ ಒಂದು ಕಳ್ತನದ ಕೇಸ್, ಪಿಕ್ ಪಾಕೆಟ್ ಕೇಸ್ ಅಲ್ಲ. ಇಟ್ಸ್ ಎ ಸೀರೀಸ್ ಆಫ್ ರೇಪ್. ಅಂಡ್ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಗೊತ್ತಿದೆ, ರೇವಣ್ಣ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಗೊತ್ತಿದೆ ಅವರು ಎಂತ ದಿಗ್ಗಜರು ಅಂತ. ಆಫ್ಟರ್ ದಟ್ ನಿಮ್ಮ ಎವ್ರಿ ಡೇ ಪ್ರೆಸ್ ಸ್ಟೇಟ್ಮೆಂಟ್, ಕುಮಾರಸ್ವಾಮಿ ಅವರ ಪ್ರೆಸ್ ಸ್ಟೇಟ್ಮೆಂಟ್ ಏನಿದೆ, ಸಂತ್ರಸ್ತೆಯರನ್ನು ಹೆದರಿಸುವ ರೀತಿಯಲ್ಲಿ, ಸಂತ್ರಸ್ತೆಯರನ್ನು ಬೆದರಿಸುವ ರೀತಿಯಲ್ಲಿ ಪ್ರೆಸ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ನೀವು ನಮ್ಮಂತ ಸಾಮಾನ್ಯರು ಎಣಿಸ್ಕೊಬಹುದು, ಯಾವ ಸಂತ್ರಸ್ತೆಯರು ಮುಂದೆ ಬರಬಹುದು ಕಂಪ್ಲೇಂಟ್ ಕೊಡ್ಲಿಕ್ಕೆ, ಅಥವಾ ಇನ್ನು ಮುಂದೆ ಯಾವ್ದಾದ್ರು ಕಂಪ್ಲೇಂಟ್ ಅನ್ನು ದಾಖಲು ಮಾಡ್ಲಿಕ್ಕೆ ಯಾರಾದ್ರೂ ಬರ್ಬೋದಾ ಅಂತ. ಈಗ ನೋಡಿ, ರೇವಣ್ಣ ಅವರು ದಿನನಿತ್ಯ ಅವರು ದೇವರ ಟೂರ್ ನಡೀತಾ ಇದೆ. ಎವ್ರಿ ಡೇ ಟೆಂಪಲ್ ರನ್ ಆಗ್ತಾನೆ ಇದೆ. ನನಗೆ ಕೆಲವೊಮ್ಮೆ ಅನ್ಸುತ್ತೆ ಈ ದೇವರು ಅನ್ನುವ ನಂಬಿಕೆಗೂ ಒಂದು ಪೆಟ್ಟು ಬರುತ್ತೆ ಜನಗಳಿಗೆ ಅಂತ. ಯಾಕಂದ್ರೆ ಸಾಮಾನ್ಯ ಪ್ರಜೆಗೆ ಕೆಲವೊಮ್ಮೆ ಅವನು ಕಾಮನ್ ಪರ್ಸನ್ ಹೇಳೋದಂದ್ರೆ, ನ್ಯಾಯಾಲಯದಲ್ಲಿ ಸಿಗಿಲ್ಲ ಅಂದ್ರೂ ತೊಂದರೆ ಇಲ್ಲ, ದೇವರ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋದು. ಬಟ್ ಇಲ್ಲಿ ನೋಡಿದ್ರೆ ನನಗೆ ಒಂದು ರೀತಿಯ ಏನಂದ್ರೆ ನೋಡಿ, ಯಾರನ್ನು ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡ್ತಾ ಇಲ್ಲ. ಪ್ರಜ್ವಲ್ ಎಲ್ಲಿದ್ದಾನೆ, ಅವನನ್ನ ಯಾಕೆ ಕರ್ಕೊಂಡು ಬರ್ತಾ ಇಲ್ಲ? ಇದು ಎಷ್ಟು ತೀವ್ರತರವಾದ ಒಂದು ಆರೋಪ ಇದರಲ್ಲಿ ನಡೆದಿದೆ. ಅಥವಾ ಎಂತ ರೀತಿಯ ಒಂದು ಮಹಿಳೆಯರನ್ನು ಈ ದೌರ್ಜನ್ಯಕ್ಕೊಳಪಡಿಸಲಾಗಿದೆ, ಅತ್ಯಾಚಾರ ಆಗಿದೆ. ಅದನ್ನು ಬಿಟ್ಟು ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು ಪೆನ್ ಡ್ರೈವ್ ಅನ್ನು ಹಂಚಿದವರು ಯಾರು, ಎಲ್ಲೋಯ್ತು, ಹೆಂಗೋಯ್ತು ಅಂತ. ಎಸ್, ಸೇಮ್ ಟೈಮ್ ನಾವು ಈಗಲೂ ಹೇಳಿದೀವಿ, ಒಬ್ಬ ಮಹಿಳೆಯರನ್ನು ಅತ್ಯಾಚಾರ ಮಾಡಿ ಅವರ ವಿಡಿಯೋಗ್ರಾಫ್ ಮಾಡಿ ಮಹಿಳೆಯರ ಮಾನವನ್ನು ಶೀಲವನ್ನು ಬೀದಿಗೆ ಹರಾಜಾಕಿದ್ರೆ, ಇನ್ನೊಬ್ಬ ಆ ವಿಡಿಯೋಗ್ರಾಫ್ಗಳನ್ನು ಬೀದಿಯಲ್ಲಿ ಹರಾಜಾಕಿದ್ದಾನೆ ಅಂತ. ನಾವು ಇಬ್ಬರಿಗೂ ಎಕ್ಸ್ಕ್ಯೂಸ್ ಕೊಡ್ತಾ ಇಲ್ಲ. ಇಬ್ರು ಸಂತ್ರಸ್ತೆಯರಿಗೆ ಸೇಮ್ ರೀತಿಯ ಒಂದೇ ರೀತಿಯ ಅಪಚಾರವನ್ನು ಮಾಡಿದ್ದಾರೆ. ಅದರ ಮಧ್ಯೆ ಮೊನ್ನೆ ರಿಲೀಸ್ ಆದ ಒಂದು, ನಾನು ದಿನ ಅದನ್ನು ಹೇಳ್ತಾ ಇದ್ದೀನಿ, ಕಿಡ್ನಾಪ್ ಟೈಮ್ ಅಲ್ಲಿ ಮಾಡಿಕೊಂಡಂತಹ ವಿಡಿಯೋವನ್ನು, ಸಂತ್ರಸ್ತೆಯ ವಿಡಿಯೋವನ್ನು ರೇವಣ್ಣನವರಿಗೆ ಬೇಲ್ ಆರ್ಡರ್ ಆಗ ಒಂದು ದಿನ ಮುಂಚೆ ಸಂಡೇ ಅದನ್ನು ಎಲ್ಲಾ ವಾಟ್ಸಪ್ಗಳಲ್ಲಿ ಮತ್ತೆ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಿಸಲಾಗುತ್ತೆ. ಅಂಡ್ ಅದರಲ್ಲಿ ನೋಡಿ, ನೀವು ಸಂತ್ರಸ್ತೆಯರ ಮುಖವನ್ನು ಬ್ಲರ್ ಮಾಡದೆ ಆ ವಿಡಿಯೋವನ್ನು ಬಿಡಲಾಗುತ್ತೆ. ಮೊದಲು ಆ ವಿಡಿಯೋಗಳು ಬಂದಾಗ ಯಾರಿಗೂ ಸಂತ್ರಸ್ತೆ ಯಾರಂತ ಗೊತ್ತಿರಲಿಲ್ಲ, ಆ ಮಹಿಳೆ ಎಲ್ಲಿಯವರಂತ ಗೊತ್ತಿಲ್ಲ. ಅದರ ನಂತರ ಕಂಪ್ಲೇಂಟ್ ಆಗುತ್ತೆ, ಅವರ ಮಗ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ, ಸಂತ್ರಸ್ತೆ ಐಡೆಂಟಿಫೈ ಆಗ್ತಾರೆ, ಸಂತ್ರಸ್ತೆ ಬಂದು SIT ಗೆ ಕಂಪ್ಲೇಂಟ್ ಕೊಡ್ತಾರೆ, SIT ಅವರನ್ನು ಸೆಕ್ಯೂರ್ ಮಾಡ್ಕೊಡ್ತಾರೆ. ಅದರ ನಂತರನೂ ಕೂಡ ಈ ಕಿಡ್ನಾಪ್ ಸಮಯದಲ್ಲಿ ಮಾಡಿದ ವಿಡಿಯೋವನ್ನು ಬ್ಲರ್ ಮಾಡದೆ ಬಿಡ್ತಾರೆ. ಲಾ ಇಸ್ ಸೇಮ್ ಟು ಎವ್ರಿಬಡಿ. ಈವನ್ ಅವನು ಒಬ್ಬ ಪ್ರಮುಖ ಆರೋಪಿ. ನನ್ನ ಲೆಕ್ಕದಲ್ಲಿ ಪ್ರಜ್ವಲ್ ರೇವಣ್ಣ ಯಾವ ರೀತಿಯೋ ಅದೇ ರೀತಿ ಯಾರು ಪೆನ್ ಡ್ರೈವ್ ಗಳನ್ನು ಮಾಡಿದ್ದಾರೋ ಅವನು, ಮತ್ತೆ ಮೊನ್ನೆ ಬ್ಲರ್ ಮಾಡದೆ ಇನ್ನೊಂದು ವಿಡಿಯೋವನ್ನು ಬಿಟ್ಟಲ್ಲ, ಅವನು ಕೂಡ SIT ಯಾಕೆ ಅವನನ್ನು ಹುಡುಕ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ದಟ್ ಇಸ್ ಒನ್ ಥಿಂಗ್. ಈಗ ರೇವಣ್ಣನವರ ವಿಷಯಕ್ಕೆ ಬಂದ್ರೆ, ರೇವಣ್ಣನವರ ಈ ಕೇಸಲ್ಲಿ ಬಂದ್ರೆ, ಫಸ್ಟ್ ಅವರ ಮೇಲೆ ಇವತ್ತು CV ನಾಗೇಶ್ವರ ಆರ್ಗ್ಯುಮೆಂಟ್ ಅಂದ್ರೆ, ಫಸ್ಟ್ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಮಾತ್ರ ಮಾಡಲಾಗಿತ್ತು. ಅದರ ನಂತರ ಅವರು ಆಂಟಿಸಿಪೇಟ್ ಮೇಲ್ಗೆ ಹೋದಾಗ BP ಜಗದೀಶ್ ಅವರು ಅವರ ಮೇಲೆ ಯಾವುದೇ ರೀತಿಯ 376 ನಾವು ಆಡ್ ಮಾಡಿಲ್ಲ, ಎಲ್ಲ ಅಫೆನ್ಸ್ಗಳು ಬೈಲೇಬಲ್ ಅಂತ ಹೇಳಿದ್ರು. ಬಟ್ ಈಗ 376 ಇರಬಹುದು ಅಂತ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿ, ದರ್ ಇಸ್ ಎ ಸೆಕೆಂಡ್ ಸ್ಟೇಟ್ಮೆಂಟ್. ಈಗ ಯಾವಾಗ್ಲೂ ಅಷ್ಟೇ FIR ಅಲ್ಲಿ ಇದ್ದ ಎಲ್ಲಾ ಸೆಕ್ಷನ್ಗಳೇ ಇನ್ನು ಮುಂದೇನು ಹೋಗ್ಬೇಕಂತ ಏನಿಲ್ಲ. ಆಫ್ಟರ್ ದಟ್ ದೇ ವಿಲ್, ಐ ಥಿಂಕ್ ವೆರಿ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ ನಮ್ಮ ಇವತ್ತು ಪ್ಯಾನೆಲ್ ಅಲ್ಲಿ, MP ನಾಣಯ್ಯ ಸರ್ ಇದ್ದಾರೆ. ಅವ್ರಿಗಿಂತ ನಾವೇನು ಎಕ್ಸ್ಪರ್ಟ್ ಅಲ್ಲ. ಐ ಥಿಂಕ್ ಲೀಗಲ್ ಎಕ್ಸ್ಪರ್ಟ್, ಎವ್ರಿಥಿಂಗ್ ಹಿ ಕ್ಯಾನ್ ಗಿವ್. ಬಟ್
ಇವತ್ತೇನಾಗಿದೆ ಅಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಆದ ಮೇಲೆ ಮಹಿಳೆಯ ಮೇಲೆ ಅದೇ FIR ಅಲ್ಲಿ 376 ಅನ್ನು ಆಡ್ ಮಾಡಲಾಗಿದೆ. ಅದು ಪ್ರಜ್ವಲ್ ರೇವಣ್ಣನವರು ರೇಪ್ ಮಾಡಿದಾರೋ ಅಥವಾ ರೇವಣ್ಣನವರು ರೇಪ್ ಮಾಡಿದಾರೋ SIT ಹೇಳ್ತಾ ಇದೆ. ಅದೆಲ್ಲ ನಮ್ಗೆ ತನಿಖೆ ಆದ ಮೇಲೆ ಚಾರ್ಜ್ ಶೀಟ್ ನಲ್ಲಿ ವೆದರ್ ರೇವಣ್ಣನವರನ್ನು ಆ ಸೆಕ್ಷನ್ ಇಂದ ಕೈ ಬಿಡಬೇಕಾ ಇಲ್ಲ ಅಂತ ಹೇಳುದು ಎಲ್ಲಾ ತನಿಖೆಯಲ್ಲಿ ಆಗುತ್ತೆ ಅಂತ. ಇನ್ನೊಂದು ಇವತ್ತು CV ನಾಗೇಶ್ ಅವರು ಹೇಳಿದ ಆರ್ಗ್ಯುಮೆಂಟ್ ಗಳಲ್ಲಿ ಪವರ್ ಟಿವಿ ಬೋತ್ PP ಮತ್ತೆ CV ನಾಗೇಶ್ ಇಬ್ರು ಆರ್ಗ್ಯುಮೆಂಟ್ ಅಲ್ಲಿ ಪವರ್ ಟಿವಿ ಹೆಸರು ಬಂದಿದೆ. ಈಗ ಪವರ್ ಟಿವಿಯಲ್ಲಿ ಸಂತ್ರಸ್ತೆ ಏನ್ ಹೇಳ್ಕೊಂಡಿದ್ದಾರೆ ಏನ್ ಹೇಳ್ಕೊಂಡಿದ್ದಾರೆ PPನೂ ಹೇಳ್ತಾರೆ, ಪವರ್ ಟಿವಿಯ ಒಂದು ಮಾಧ್ಯಮದಲ್ಲಿ ನಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ಸಂತ್ರಸ್ತೆ ಏನ್ ಹೇಳ್ತಾರೆ ರಿಗಾರ್ಡಿಂಗ್ ದಟ್ ಅದರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನ ಕೊಟ್ಟು ಆಮೇಲೆ ನಿಮ್ಮನ್ನ ಮಾತನಾಡಿಸ್ತೀನಿ ಸರ್. ನ್ಯಾಯಾಲಯದಲ್ಲಿ ಇವತ್ತು ಪ್ರತಿಧ್ವನಿಸ್ತು ಪವರ್ ಟಿವಿಯ ವರದಿ. ಪವರ್ ಟಿವಿ ನಡೆಸಿರುವ ಸಂತ್ರಸ್ತೆಯ ಸಂದರ್ಶನದ ಮಾಹಿತಿಯನ್ನ ಇವತ್ತು ನ್ಯಾಯಾಲಯದಲ್ಲಿ ಉಲ್ಲೇಖ ಮಾಡಲಾಯಿತು. ಪವರ್ ಟಿವಿಯ ಸಂದರ್ಶನವನ್ನ SPP ಪ್ರಸ್ತಾಪ ಮಾಡಿದ್ರು, ಕೋರ್ಟ್ ಗಮನಕ್ಕೆ ತಂದ್ರು SIT SPP ಜೈನಾ ಕೊಠಾರಿ. ನಮ್ಮಲ್ಲಿ ಬಂದು ಆ ಸಂತ್ರಸ್ತ ಮಹಿಳೆ ಏನೇನು ಹೇಳ್ಕೊಂಡ್ರು, ಅವ್ರಿಗೆ ಯಾವ ರೀತಿ ನಾವು ಧ್ವನಿಯಾಗಿ ನಿಂತಿದ್ದೀವಿ ಅನ್ನೋದು ನಿಮಗೆ ಗೊತ್ತಿದೆ. ನಮ್ಮ ಮುಖಾಂತರ ಇಡೀ ಕರ್ನಾಟಕಕ್ಕೆ ಕಿರುಕುಳದ ಬಗ್ಗೆ ಪಿನ್ ಟು ಪಿನ್ ಆಗಿ ಆ ಸಂತ್ರಸ್ತೆ ತಾಯಿ ಮಗಳು ಮಾಹಿತಿಯನ್ನು ಹಂಚಿಕೊಟ್ಟಿದ್ರು, ಕಿರುಕುಳದ ಬಗ್ಗೆ ಡಿಟೇಲ್ಡ್ ಮಾಹಿತಿಯನ್ನು ಬಿಚ್ಚಿಟ್ಟಿದ್ರು ಸಂತ್ರಸ್ತೆಯರು. ಆ ವಿಚಾರ ಕೂಡ ಇವತ್ತು ಕೋರ್ಟ್ ಹಾಲಲ್ಲಿ ಉಲ್ಲೇಖ ಆಗಿದೆ, ಪ್ರತಿಧ್ವನಿಸಿದೆ ಪವರ್ ಟಿವಿಯ ಒಂದು ಸಂದರ್ಶನದ ವರದಿ. ಸಂತ್ರಸ್ತೆಯರನ್ನ ಕೂರಿಸ್ಕೊಂಡು ಮಾಡಿದ್ದಂತ ಸಂದರ್ಶನ ಅದಾಗಿತ್ತು. ಸರ್, ನಾನು ಅದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಮಾತನಾಡ್ತಾ ಇದ್ರಿ ಇವತ್ತು ನಮ್ಮ ಸಂದರ್ಶನದ ವಿಚಾರವನ್ನ. ಟಿವಿ ಸಂದರ್ಶನಗಳು ಮತ್ತೆ ಪವರ್ ಟಿವಿಯಲ್ಲಿ ಸಂದರ್ಶನ ಆ ಸಂತ್ರಸ್ತೇನಿದೆ, ನಾವು ಅವರಿಗೆ ಒಂದು ಪ್ಲಾಟ್ಫಾರ್ಮ್, ಅವರ ಒಂದು ಕಷ್ಟ ಸುಖಗಳನ್ನು ಹೇಳ್ಕೊಳ್ಳುವ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೇವೆ ವಿನಃ ವಿ ಆರ್ ನಾಟ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್. ನಿಮ್ಗೆ ಹೆಂಗಾಯ್ತು ಎಲ್ಲಾಯ್ತು ಅದನ್ನು ಒತ್ತಿ ಕೇಳಿ ಅವರನ್ನು ಕ್ವಶನ್ ಮಾಡಿ ಅವರಿಗೆ ತಿರುವು ಮುರು ಕ್ವಶನ್ ಗಳನ್ನ ಹಾಕಿ ಬಾಯಿ ಬಿಡಿಸ್ಲಿಕ್ಕೆ ಅಥವಾ ಆ ಒಂದು ರೀತಿಯ ಇಂಟರ್ವ್ಯೂ ಅನ್ನು ನಾವು ಮಾಡಿಲ್ಲ. ಯಾಕಂದ್ರೆ ಅವರು ಸಂತ್ರಸ್ತೆಯರು, ಅವರ ಕಷ್ಟ ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ ವಿನಃ ಅದನ್ನು ಒಂದು ಪ್ರತಿಷ್ಠಿತ ಕುಟುಂಬದವರಾಗಿದ್ರಿಂದ ಅವರಿಗೆ ನ್ಯಾಯ ಸಿಗಲ್ಲ ಎಲ್ಲಿ ಅಂತ ಹೇಳುವಾಗ ಜನತಾ ನ್ಯಾಯಾಲಯದ ಮುಂದೆ ಫಸ್ಟ್ ಇಟ್ಟು ಮತ್ತೆ ನಾನು ಕೋರ್ಟ್ಗೆ ಹೋಗ್ತೀನಿ, ಮತ್ತೆ ನಾನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತೀನಿ ಅನ್ನುವ ಮನವಿ ಅವರದಾಗಿತ್ತು. ಈಗ ಇಲ್ಲಿ ಒಂದು SIT ಅವರು ನಮ್ಮ ಟಿವಿಯ ಹೆಸರನ್ನೆತ್ತಿ, ಪವರ್ ಟಿವಿಯ ಹೆಸರನ್ನೆತ್ತಿ ಎಲ್ಲಾ ಒಂದು ಇಂಟರ್ವ್ಯೂನ ಅಂಶಗಳನ್ನು ಅಲ್ಲಿ ಹೇಳಿದ್ರೆ, ಇನ್ನೊಂದು CV ನಾಗೇಶ್ ಅವರು ಕೂಡ ಆರ್ಗ್ಯುಮೆಂಟ್ ಮಾಡುವಾಗ ನಮ್ಮ ಟಿವಿಯಲ್ಲಿ ಬಂದ ಸಂದರ್ಶನದ ತುಣುಕುಗಳನ್ನೇ ಕೆಲವು ಪ್ರಕಾರವನ್ನು ಹೇಳ್ತಾರೆ ಅವರು. ನಂಬರ್ 1 ಸಂತ್ರಸ್ತರಲ್ಲಿ ಹೇಳಿದ್ದಾರೆ, ರೇವಣ್ಣ ಅವರು ನಮ್ಗೆ ಲೈಂಗಿಕ ಅತ್ಯಾಚಾರ ಮಾತ್ರ ಮಾಡಿದ್ದಾರೆ, ನನ್ನ ವಿಡಿಯೋ ಆಗಿದೆನಾ ನನ್ನ ಗಂಡ ಕೇಳಿದ್ರು ನನ್ನ ಹತ್ರ, ನಾನು ಇಲ್ಲ ಅಂತ ಹೇಳಿದ್ದೆ, ನನ್ನ ಗಂಡ ಹೇಳಿದ್ರು ನಿನ್ನ ವಿಡಿಯೋ ಏನಾದ್ರು ಬಂದ್ರೆ ಏನಾಗುತ್ತೆ ಅಂತ ಹೇಳಿದೀನಿ. ಸಿ ಹಿಯರ್ ಇಲ್ಲಿ ಎಲ್ಲರೂ ನಾವು ನೋಡ್ಬೇಕಾದ ಅಂಶ, ಯಾವುದೇ ಒಂದು ಮಹಿಳೆಯು ತನ್ನ ಅತ್ಯಾಚಾರ ಆಗಿದೆ ಅಥವಾ ಅದನ್ನು ಪಬ್ಲಿಕ್ ಅಲ್ಲಿ ಕೂತ್ಕೊಂಡು ಒಂದೇ ಸಲ ಹಳ್ಳಿಯಿಂದ ಬಂದ ಒಂದು ಸಂತ್ರಸ್ತೆ ಅದನ್ನು ಟಿವಿಯಲ್ಲಿ ಕೂತ್ಕೊಂಡು ಅಥವಾ ಗಂಡನಿಗೆ ಗೊತ್ತಾಗ್ಲಿ ಅಥವಾ ಎಲ್ರಿಗೆ ಗೊತ್ತಾಗ್ಲಿ ಅಂತ ಮಾಧ್ಯಮ ಸಂದರ್ಶನದಲ್ಲಿ ನನಗೆ ಅತ್ಯಾಚಾರ ಆಗಿದೆ ಅಥವಾ ನನ್ನ ವಿಡಿಯೋ ಆಗಿದೆ ಅಂತ ಹೇಳಿಕೊಳ್ಳದೇ ಇರಬಹುದು. ಅವಳಿಗೆ ಅವಳದೇ ಆದ ಒಂದು ಕನ್ಸರ್ನ್ ಇರುತ್ತೆ. ಬಟ್ ವೆನ್ ಶಿ ಗೋಸ್ ಟು SIT, ಅಲ್ಲಿ ಅವಳು ವಿಚಾರಣೆ ಮಾಡುವಾಗ ಅಥವಾ ಅವರನ್ನು ಕೌನ್ಸಿಲಿಂಗ್ ಮಾಡಿ ಯಾವ ರೀತಿಯ ಧೈರ್ಯ ತುಂಬುತ್ತಾರೆ, ಇಲ್ಲ ನಿಮ್ಗೇನಾದ್ರೂ ಅನ್ಯಾಯ ಆಗಿದ್ರೆ ಹೇಳಿ ಅಂತ ಹೇಳಿದಾಗ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಮಹಿಳೆ ಕೊಡುತ್ತೆ ಅದರಲ್ಲಿ ಅವರು ಹೇಳಿಕೊಂಡಿರ್ಬೋದು, ಹೌದು ನನ್ನ ಮೇಲೆ ಅತ್ಯಾಚಾರ ಆಗಿದೆನಾ ಇಲ್ಲ ಅಂತ. ಸಿ ವೆನ್ 376 ಇಸ್ ನಾಟ್ ಎ ಸ್ಮಾಲ್ ಸೆಕ್ಷನ್. ಯಾರ ಮೇಲೇನು ತಗೊಂಡೋಗಿ ಆ ಸೆಕ್ಷನ್ ಅನ್ನು ಆ ರೀತಿ ಹಾಕ್ಲಿಕ್ಕೆ ಆಗಲ್ಲ. ಅದು SIT ಆಗ್ಲಿ ಒಂದು ಪೊಲೀಸ್ ಅವರಾಗ್ಲಿ, ಇದು ಅತ್ಯಾಚಾರದ ಸೆಕ್ಷನ್ ಅಂದ್ರೆ ಇಟ್ ಇಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಅದನ್ನು ಹಾಕುವಾಗ SIT ಐ ಡೋಂಟ್ ಥಿಂಕ್ ಸೊ ವೆರಿ ಸೀನಿಯರ್ IPS ಆಫೀಸರ್ಗಳು ಒಂದು ಸೆಕ್ಷನ್ ಅನ್ನು ಹಾಕಿರ್ತಾರಂತ. ಬಟ್ ಇಲ್ಲಿ ಐ ಥಿಂಕ್ ಮೇನ್ಲಿ ಈ ಕೋರ್ಟ್ ಅಲ್ಲಿ ಇರುವ ಏನು ಇವತ್ತು ಬೇಲ್ ಅರ್ಜಿ ಇತ್ತು ಅದು ಇವತ್ತು ಯಾವ ಪಾಯಿಂಟ್ಗೆ ಬಂದು ನಿಂತಿದೆ ಅಂದ್ರೆ ವೆದರ್ ದಿಸ್ ಕೋರ್ಟ್ ಈಸ್ ಎಲಿಜಿಬಲ್ ಟು ಡಿಸ್ಪೋಸ್ ದಿಸ್ ಕೇಸ್ ಆರ್ ನಾಟ್. ಇವರ ಪರಿಮಿತಿ ಒಳಗಡೆ ಇದು ಬರುತ್ತೇನಾ ಅಥವಾ ACMM 82 ಮೊನ್ನೆ ಯಾವ ಬೈಲ್ ಆಯ್ತು ಅವರಿಗೆ ಅಲ್ಲೇ ಇದನ್ನು ತಗೊಂಡು ಹೋಗ್ಬೇಕಾ ಅಥವಾ ಈ ಕೋರ್ಟ್ ಅಲ್ಲಿ ಡಿಸ್ಪೋಸ್ ಆಗುತ್ತಾ ಅಂತ. ಐ ಥಿಂಕ್ ಮಂಡೇ ಎಗೈನ್ SIT ಅವರ ಉಳಿದ ವಾದಗಳನ್ನು ಆಲಿಸಿ ಮ್ಯಾಜಿಸ್ಟ್ರೇಟ್ ಕ್ಯಾನ್ ಟೇಕ್ ಎ ಕಾಲ್ ಆನ್ ದ ಜಜ್ಮೆಂಟ್ ಆನ್ ಮಂಡೇ. ಐ ಥಿಂಕ್ ಇಲ್ಲಿ ಟೆಕ್ನಿಕಲಿ ಪಾಯಿಂಟ್ ಏನಂತ ಹೇಳಿದ್ರೆ ನಾವು ರೇವಣ್ಣ ಇಸ್ ಸ್ಟಕ್ಡ್ ವಿತ್ ಟೆಕ್ನಿಕಲ್ ಪಾಯಿಂಟ್ ಆಫ್ ಲಾ, ಅಷ್ಟು ಬಿಟ್ರೆ ಉಳಿದದ್ದು 376 ಆಡ್ ಆಗಿದೆ ಅಂತ ಡಿಸ್ಕಷನ್ ಮಾಡಿದ್ರೆ ಮೇಲಿನ ಕೋರ್ಟ್ಗೆ ಹೋದ್ರೆ ಸಪೋಸ್ ಅಗೈನ್ ದೇರ್ ವಿಲ್ ಬಿ ಆರ್ಗ್ಯುಮೆಂಟ್. ಮತ್ತೆ ಇಲ್ಲಿ ಕೊಟ್ಟಿರುವಂತಹ ಈಗ ಏನು ಇಂಟ್ರೀಮ್ ಆರ್ಡರ್ ಏನಿದೆ ಮಂಡೇವರೆಗೆ ಹಿ ಈಸ್ ವೆರಿ ರಿಲೀಫ್. ಮಂಡೇವರೆಗೆ ರೇವಣ್ಣ ಅವರು ರಿಲೀಫ್ ಇದ್ರೂ ಕೂಡ ಐ ಥಿಂಕ್ ಯು ನೋ ದಟ್ 24 hours ತೂಗುಗತ್ತಿ ಅವರ ಮೇಲೆ ಇದೆ. ಲೆಟ್ ಅಸ್ ಸಿ, ದೇವಸ್ಥಾನಗಳಿಗೆ ಸುತ್ತಾ ಇದ್ದಾರೆ, ದೇವರು ಅವ್ರದ್ದು ಎಷ್ಟು ಕೈ ಹಿಡಿತಾರೆ ಅಂತ.
ರೈಟ್ ರೈಟ್ ರೈಟ್